Hi, hello. Myself, Channappa Kanchi, Assistant Teacher, Social Science, MDRS, Siddhapur, Koppal District. Now, I discuss about 7th Standard Social Science, remaining part of Vijayanagara Empire. Lesson number 1, Vijayanagara Empire. So, cultural contribution of Vijayanagara Empire. ಒಂದು ವಿದ್ಯಾರ್ಥಿಗಳೇ, ನಾನಿವತ್ತು ನಾವು ಅಭ್ಯಾಸ ಮಾಡ್ತಕ್ಕಂಥ ವಿಷಯ ವಿಜಯನಗರ ಸಾಮ್ರಾಜ್ಯದ ಉಳಿದ ಭಾಗದಲ್ಲಿರ್ತಕ್ಕಂಥದ್ದು ಸಾಂಸ್ಕೃತಿಕ ಕೊಡುಗೆಗಳು. ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು, ಅದರಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ ಅಡ್ಮಿನಿಸ್ಟ್ರೇಷನ್, ಆಡಳಿತಕ್ಕೆ ಅವರು ನೀಡಿರ್ತಕ್ಕಂಥ ಸಾಂಸ್ಕೃತಿಕ ಕೊಡುಗೆಗಳನ್ನ. ವಿಜಯನಗರ ಎಂಪೈರ್ ಆರ್ ಸ್ಟ್ರಾಂಗ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಟ್ ಅಡಾಪ್ಟೆಡ್ ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ವಿಜಯನಗರ ಸಾಮ್ರಾಜ್ಯವು ಕೇಂದ್ರಾಡಳಿತ ಪ್ರದೇಶವನ್ನು ಹೊಂದಿದ್ದರೂ ಕೂಡ ಅದು ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಲ್ಲಿ ಅನುಸರಿಸಿ ತನ್ನ ಆಡಳಿತವನ್ನು ಮಾಡ್ತಾ ಇತ್ತು. ಇನ್ ದ ಅಡ್ಮಿನಿಸ್ಟ್ರೇಷನ್ಸ್ ದೇರ್ ವರ್ ಮೆನಿ ಮಿನಿಸ್ಟರ್ಸ್ ಟು ಅಸಿಸ್ಟ್ ಇನ್ ಕಿಂಗ್ ಅಂಡ್ ಲೀಡರ್ಸ್ ಆಫ್ ಲೋಕಲ್ ಪ್ರೊವಿನ್ಸಸ್. ಇಲ್ಲಿ ಆಡಳಿತದಲ್ಲಿ ರಾಜನಿಗೆ ಸಹಾಯ ಮಾಡಲಿಕ್ಕೆ ಸರದಾರರು ಮತ್ತು ಸ್ಥಳೀಯ ಪ್ರಾಂತ್ಯದ ಅರಸರು ಅಷ್ಟೇ ಅಲ್ಲದೇನೆ ಇಲ್ಲಿ ಹಲವಾರು ಜನ ಮಂತ್ರಿಗಳು ಕೂಡ ಇರ್ತಾ ಇದ್ರು. ಫಾರ್ ದ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ಕಿಂಗ್ಡಮ್ ವಾಸ್ ಡಿವೈಡೆಡ್ ಇಂಟು ಪ್ರೊವಿನ್ಸಸ್ into regions into cities and cities into villages group. ಆಡಳಿತದ ಅನುಕೂಲಕ್ಕಾಗಿ ಇಡೀ ಸಾಮ್ರಾಜ್ಯವನ್ನ ಪ್ರಾಂತ್ಯಗಳನ್ನ ಇಲ್ಲಿ ಪ್ರದೇಶಗಳನ್ನ ನಗರಗಳು ಹಳ್ಳಿಗಳ ಗುಂಪುಗಳಾಗಿ ವಿಂಗಡಣೆಯನ್ನ ಮಾಡಲಾಗಿತ್ತಂತೆ. ಸೊ ಕಿಂಗ್ಸ್ ರೆಪ್ರೆಸೆಂಟೇಟಿವ್ಸ್ ವರ್ ಮ್ಯಾನೇಜಿಂಗ್ ದ ಪ್ರೊವಿನ್ಸಸ್ ಅಂಡ್ ಹೆರಿಡಿಟರಿ ಆಫೀಸರ್ಸ್ ವರ್ ಮ್ಯಾನೇಜಿಂಗ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್. ರಾಜನ ಪ್ರತಿನಿಧಿಗಳು ಇಲ್ಲಿ ಸಾಮ್ರಾಜ್ಯ ಅಂದ್ರೆ ಪ್ರಾಂತ್ಯಗಳ ಆಡಳಿತವನ್ನು ನೋಡ್ಕೊಂಡು ಹೋಗ್ತಾ ಇದ್ರು. ಅದರ ಜೊತೆಗೆ ಇಲ್ಲಿ ಅನುವಂಶೀಯವಾದಂತಹ ಅಧಿಕಾರ ವ್ಯವಸ್ಥೆ ಹಳ್ಳಿಗಳಲ್ಲೂ ಕೂಡ ಈ ರೀತಿಯ ಅಧಿಕಾರ ವ್ಯವಸ್ಥೆಯನ್ನು ನಾವು ನೋಡಬಹುದಾಗಿದೆ ಮಕ್ಕಳೇ. ದ ಕಿಂಗ್ ವಾಸ್ ದ ಸುಪ್ರೀಂ ಜುಡಿಷರಿ. ರೀಜನಲ್ ಆಫೀಸರ್ಸ್ ವರ್ ಡಿಸ್ಪಾನ್ಸಿಂಗ್ ಜಸ್ಟಿಸ್ ಇನ್ ಪ್ರೊವಿನ್ಸಸ್. ಇಲ್ಲಿ ರಾಜನೇ ಅತ್ಯುನ್ನತ ಒಂದು ನ್ಯಾಯಾಧೀಶನ ಸ್ಥಾನವನ್ನು ವಹಿಸಿದ್ದ. ಆತನ ಒಂದು ನ್ಯಾಯ ತೀರ್ಪು ಅಂತಿಮವಾಗಿರ್ತಾ ಇತ್ತು ಮಕ್ಕಳೇ. ಇನ್ನು ಪ್ರಾದೇಶಿಕವಾದಂತಹ ಪ್ರದೇಶಗಳ ಅಧಿಕಾರಿಗಳು ಆ ಒಂದು ಪ್ರದೇಶದ ಒಂದು ನ್ಯಾಯ ತೀರ್ಪನ್ನ ನೀಡ್ತಾ ಇದ್ರು. 1/6 of land revenue was collected. It was measured income under trade tax, profession tax, road tax, fire tax, export tax and tribute and cash were other incomes. 1/6 ಭೂಕಂದಾಯವನ್ನ ಇಲ್ಲಿ ಸಂಗ್ರಹ ಮಾಡಲಾಗ್ತಾ ಇತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ. ಅದರ ಜೊತೆಗೆ ಇಲ್ಲಿ ವ್ಯಾಪಾರಿ ತೆರಿಗೆ, ವೃತ್ತಿ ತೆರಿಗೆ, ರಸ್ತೆ ತೆರಿಗೆ, ಆಮೇಲೆ ಸಂತೆ ತೆರಿಗೆ ಮತ್ತು ಆಮದು ರಫ್ತು ತೆರಿಗೆ, ಈ ರೀತಿಯಾದಂತಹ ಒಂದು ಇತರ ತೆರಿಗೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. Then, during the reign of Vijayanagara, infantry, cavalry, elephant and cannon divisions were the permanent divisions in the army. ಇನ್ನು ಸೈನಿಕ ಆಡಳಿತವನ್ನು ನಾವು ನೋಡಿದಾಗ ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಶ್ವದಳ, ಪದಾತಿ ದಳ, ಗಜದಳ ಮತ್ತು ಪೆರಂಗಿ ದಳಗಳು ಕೂಡ ಇದ್ವಂತೆ. Arabian horses were very attractive in ವಿಜಯನಗರ. ಅರಬ್ನಿಂದ ತರಿಸಿಕೊಂಡಂತಹ ಒಂದು ಕುದುರೆಗಳು ಬಹಳಷ್ಟು ಆಕರ್ಷಣೀಯವಾಗಿದ್ವಂತೆ. ನೀವು ನೋಡ್ತಾ ಇದ್ದೀರ ಒಂದು ಚಿತ್ರವನ್ನು ಕೂಡ. ಸೋಷಿಯಲ್ ಸ್ಟೇಟಸ್, ಸಾಮಾಜಿಕ ಸ್ಥಿತಿಗತಿ. During Vijayanagara period, child marriage, sati system and devadasi system were in practice. ವಿಜಯನಗರ ಒಂದು ಸಾಮ್ರಾಜ್ಯದ ಕಾಲದಲ್ಲಿ ಬಾಲ್ಯ ವಿವಾಹ, ಸತಿ ಪದ್ಧತಿ ಮತ್ತು ದೇವದಾಸಿ ಪದ್ಧತಿಯಂತಹ ಒಂದು ಕೆಟ್ಟ ಪದ್ಧತಿಗಳು ಕೂಡ ಆಚರಣೆಯಲ್ಲಿದ್ವಂತೆ.
Monogamy was in practice, but rich people and kings were follow polygamy. ಇಲ್ಲಿ ಪತ್ನಿ ಋತಸ್ಥವಂಥದ್ದು ಏಕಪತ್ನಿ ಪದ್ಧತಿಯನ್ನ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಜಾರಿಯಲ್ಲಿತ್ತು. ಆದರೆ ಶ್ರೀಮಂತರು ಮತ್ತು ರಾಜ ಮನೆತನದವರು ಇಲ್ಲಿ ಬಹುಪತ್ನಿತ್ವವನ್ನ ಅನುಸರಿಸ್ತಾ ಇದ್ರು. Women were respected. Deepavali and Dasara festivals were celebrated grandly. ಇಲ್ಲಿ ಮಹಿಳೆಯರಿಗೆ ಗೌರವ ಸ್ಥಾನಗಳನ್ನು ನೀಡಲಾಗಿತ್ತು. ಹಾಗೆ ದೀಪಾವಳಿ ಮತ್ತು ದಸರಾ ಒಂದು ಹಬ್ಬಗಳು ಏನಾಗ್ತಾ ಇದ್ವು ಅಂದ್ರೆ ಬಹಳಷ್ಟು ವಿಜೃಂಭಣೆಯಿಂದ ಇಲ್ಲಿ ಸಾರ್ವಜನಿಕವಾಗಿ ಆಚರಣೆ ಮಾಡಲಾಗ್ತಾ ಇತ್ತು. ದಸರಾ ಫೆಸ್ಟಿವಲ್ಸ್ ವಾಸ್ ಸೆಲೆಬ್ರೇಟೆಡ್ ಅಂಡರ್ ಕಿಂಗ್ಸ್ ಪೆಟ್ರೋನೈಸ್. ಓಕೆ, ದಸರಾ ಒಂದು ಹಬ್ಬವನ್ನ ದಸರಾ ಉತ್ಸವವಾಗಿ ಈಗೇನು ನವರಾತ್ರಿ ಉತ್ಸವ ಮೈಸೂರಿನಲ್ಲಿ ಮಾಡ್ತಾ ಇದ್ದಾರಲ್ಲ ಆ ರೀತಿಯಾದಂಥ ಉತ್ಸವವನ್ನ ರಾಜರ ಆಶ್ರಯದಲ್ಲಿ ಮಾಡಲಾಗ್ತಾ ಇತ್ತು. ಎಕನಾಮಿಕ್ ಸ್ಟೇಟಸ್, ಆರ್ಥಿಕ ಸ್ಥಿತಿಗತಿ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ಅಗ್ರಿಕಲ್ಚರ್ ವಾಸ್ ದ ಮೈನ್ ಆಕ್ಯುಪೇಷನ್ಸ್. ರೈಸ್, ಮೈಸ್, ಶುಗರ್ ಕೇನ್ ಅಂಡ್ ಕಾಟನ್ ಕ್ರಾಪ್ಸ್ ವರ್ ದ ಮೇಜರ್ ಕ್ರಾಪ್ಸ್. ಕೃಷಿ ಅತ್ಯಂತ ಪ್ರಧಾನ ಉದ್ಯೋಗವಾಗಿತ್ತು. ವಿಜಯನಗರ ಅರಸರ ಕಾಲದಲ್ಲಿ ಅಕ್ಕಿ, ಮೆಕ್ಕೆಜೋಳ, ಕಬ್ಬು, ಹತ್ತಿ ಮೊದಲಾದ ಬೆಳೆಗಳನ್ನು ಮುಖ್ಯ ಬೆಳೆಗಳಾಗಿ ಬೆಳೆಯಲಾಗ್ತಾ ಇತ್ತು. ಕಿಂಗ್ಸ್ ಆಫ್ ವಿಜಯನಗರ ಎನ್ಕರೇಜ್ ಅಗ್ರಿಕಲ್ಚರ್ ಥ್ರೂ ಬಿಲ್ಡಿಂಗ್ ಟ್ಯಾಂಕ್ಸ್ ಅಂಡ್ ವಾಲ್ಸ್. ಇಲ್ಲಿ ವಿಜಯನಗರ ಅರಸರು ಏನ್ ಮಾಡಿದ್ರು ಅಂದ್ರೆ ಕೃಷಿಯನ್ನ ಪ್ರೋತ್ಸಾಹಿಸೋದಕ್ಕಾಗಿ ಹಲವಾರು ಬಾವಿಗಳನ್ನ ಮತ್ತು ಕೆರೆಗಳನ್ನ ಕೂಡ ನಿರ್ಮಿಸಿದ್ರು. They had trade links with the other countries and rice, cotton, cloth, iron, diamonds, sugar, musk, sandal and spices were exported. ಇಲ್ಲಿ ವಿದೇಶಿಗಳ ಜೊತೆ ವ್ಯಾಪಾರ ಸಂಬಂಧವನ್ನ ಈ ವಿಜಯನಗರ ಅರಸರು ಹೊಂದಿದ್ರು. ಇಲ್ಲಿ ಭತ್ತ, ಹತ್ತಿ, ಬಟ್ಟೆ ಹಾಗೂ ಕಬ್ಬಿಣದ ಅದಿರು, ಕಬ್ಬಿಣ ಮತ್ತು ವಜ್ರ, ಕಬ್ಬು ಮೊದಲಾದವು ಅಂದ್ರೆ ಶ್ರೀಗಂಧ ಇವುಗಳನ್ನ ಜೊತೆ ಹಲವಾರು ಮಸಾಲೆ ಪದಾರ್ಥಗಳನ್ನು ಕೂಡ ಇಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗ್ತಾ ಇತ್ತು. ಹಾಫ್ ಸಿಲ್ಕ್ ಕ್ಲಾತ್, ಮಕ್ಮಲ್ ಕ್ಲಾತ್ ವರ್ ಇಂಪಾರ್ಟೆಂಟ್. ನಾ ಈಗಾಗಲೇ ಹೇಳಿದಂತೆ ಅರೇಬಿಯನ್ ಕುದುರೆಗಳನ್ನ, ರೇಷ್ಮೆ ಬಟ್ಟೆಗಳನ್ನ ಮತ್ತು ಮಕ್ಮಲ್ ಬಟ್ಟೆಗಳನ್ನ ಬೇರೆ ದೇಶಗಳಿಂದ ಏನ್ ಮಾಡ್ತಾ ಇದ್ರು, ಇಲ್ಲಿಗೆ ಆಮದು ಮಾಡಿಕೊಳ್ತಾ ಇದ್ರು ಅಥವಾ ತರಿಸ್ಕೊಳ್ತಾ ಇದ್ರು. Then ವಿಜಯನಗರ ವಾಸ್ ದ ಇಂಟರ್ನ್ಯಾಷನಲ್ ಬಿಸಿನೆಸ್ ಸೆಂಟರ್ ಫಾರ್ ಡೈಮಂಡ್ಸ್. ಅಷ್ಟೇ ಅಲ್ಲ, ವಿಜಯನಗರವು ಏನಾಗಿತ್ತು ಅಂದ್ರೆ ಆ ಕಾಲದಲ್ಲಿ ವಜ್ರಗಳಿಗೆ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗಿತ್ತು. ಕ್ಲಾತ್ ವಿವಿಂಗ್ ವಾಸ್ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್. ಭಟ್ಕಳ, ಹೊನ್ನಾವರ್, ಮಂಗಳೂರು were the important ports then. ಇಲ್ಲಿ ವ್ಯಾಪಾರ ಅಂದ್ರೆ ಬಟ್ಟೆ ನೇಯ್ತಕ್ಕಂತ ಒಂದು ಕೈಗಾರಿಕೆಗಳಿದ್ದು ಭಟ್ಕಳ, ಹೊನ್ನಾವರ, ಮಂಗಳೂರು ಮೊದಲಾದ ಪ್ರದೇಶಗಳು ಆ ಕಾಲದಲ್ಲಿ ವ್ಯಾಪಾರದ ಮುಖ್ಯವಾದಂತಹ ಬಂದರುಗಳಾಗಿದ್ವು. ಗೋಲ್ಡನ್ ಕಾಯಿನ್ಸ್ were in use and pictures of gods and goddess were attached on these coins. ಇಲ್ಲಿ ಬಂಗಾರದ ನಾಣ್ಯಗಳ ಬಳಕೆ ಇತ್ತು. ಆ ಬಂಗಾರದ ನಾಣ್ಯಗಳ ಮೇಲೆ ದೇವತೆಗಳ ಚಿತ್ರಗಳನ್ನು ಕೂಡ ಮುದ್ರಿಸಲಾಗ್ತಾ ಇತ್ತಂತೆ ಮಕ್ಕಳೇ. Then now let me start literature. ಸಾಹಿತ್ಯದ ಬಗ್ಗೆ ನೋಡೋದಾದ್ರೆ ಡ್ಯೂರಿಂಗ್ ದ ರೀಜನ್ಸ್ ಆಫ್ ವಿಜಯನಗರ ಲಿಟರೇಚರ್ ಆಫ್ ಸಂಸ್ಕೃತ್, ತೆಲುಗು ಅಂಡ್ ಕನ್ನಡ ಡೆವಲಪ್ಡ್ ಇಮ್ಯಾನ್ಸ್ಲಿ. ವಿಜಯನಗರ ಅರಸರ ಕಾಲದಲ್ಲಿ ಸಾಹಿತ್ಯದಲ್ಲಿ ಸಂಸ್ಕೃತಿ ತೆಲುಗು, ಕನ್ನಡ ಭಾಷೆಗಳು ಬಹಳಷ್ಟು ಸಾಹಿತ್ಯಿಕವಾಗಿ ಬೆಳವಣಿಗೆಯನ್ನು ಹೊಂದಿದ್ವು. ಸೊ ವಿಜಯನಗರ ವಿದ್ಯಾರಣ್ಯ wrote books like ಶಂಕರ ವಿಜಯ and ಸರ್ವ ದರ್ಶನ ಸಂಗ್ರಹ in ಸಂಸ್ಕೃತ ಭಾಷೆಯಲ್ಲಿ ವಿದ್ಯಾರಣ್ಯರು ಇಲ್ಲಿ ಶಂಕರ ದರ್ಶನ ಮತ್ತು ಸರ್ವ ದರ್ಶನ ಸಂಗ್ರಹ ಅಂತಕ್ಕಂಥ ಪುಸ್ತಕವನ್ನು ಬರೀತಾರೆ. His brother Sainacharya also wrote books called ವಿದ್ಯಾರ್ಥ ಪರೀಕ್ಷಾ ಅಂತಕ್ಕಂಥದ್ದು, ವೇದಾರ್ಥ ಪರೀಕ್ಷಾ ಅಂತಕ್ಕಂಥ ಪುಸ್ತಕವನ್ನು ಬರೀತಾರೆ. ದೆನ್ ಆಯುರ್ವೇದ ಸುಧಾನಿಧಿ, ಮತ್ತೊಂದು ಪುಸ್ತಕ ಯಾವುದು ಅಂದ್ರೆ ಆಯುರ್ವೇದ ಸುಧಾನಿಧಿ. ಲಿಟ್ರೇಚರ್, ಸೊ
Kings and their family members also created sufficient literature. ಇಲ್ಲಿ ರಾಜ ಮತ್ತು ಆತನ ಕುಟುಂಬ ವರ್ಗದವರು ಕೂಡ ಏನಂತಂದ್ರೆ ಇಲ್ಲಿ ಸಾಹಿತ್ಯವನ್ನ ಬರಿತಾ ಇದ್ರು ಅನ್ನೋದಕ್ಕೆ ಉದಾಹರಣೆಯಾಗಿ ನೋಡೋದಾದ್ರೆ ಗಂಗಾದೇವಿ, ಮಧುರಾಭಿಜನ್, ಕಂಪಣ್ಣನ ಇಲ್ಲಿ ಬುಕ್ಕರಾಯನ ಸೊಸೆ ಕಂಪಣ್ಣನ ಹೆಂಡತಿಯಾದಂತಹ ಗಂಗಾದೇವಿ ಮಧುರಾಭಿಜಯಂ ಅಂತಕ್ಕಂಥ ಕೃತಿ ಬರ್ತಾಳೆ. ಪ್ರೌಢದೇವರಾಯ ರೋಟ್ ಗ್ರೇಟ್ ಡ್ರಾಮಾ ಕಾಲ್ಡ್ ಸುಧಾನಿಧಿ. ಇನ್ನು ಅರಸನಾಗಿರ್ತಕ್ಕಂಥ ಪ್ರೌಢದೇವರಾಯ ಒಂದು ಪ್ರಸಿದ್ಧ ನಾಟಕವನ್ನು ಬರೆದಿದ್ದಾನೆ, ಸುಧಾನಿಧಿ. ಕೃಷ್ಣದೇವರಾಯ ಜಾಂಬವತಿ ಕಲ್ಯಾಣ, ಮಾದಲ ಸಚರಿತಂ ಅಂಡ್ ರಸಮಂಜರಿ, ಈ ಎಲ್ಲಾ ಕೃತಿಗಳನ್ನ ಜಾಂಬವತಿ ಕಲ್ಯಾಣ, ಮಾದರಸ ಚರಿತಂ ಮತ್ತು ರಸಮಂಜರಿ ಅಂತಕ್ಕಂಥ ಕೃತಿಗಳನ್ನ ಇಲ್ಲಿ ಕೃಷ್ಣದೇವರಾಯ ಬರೀತಾನೆ. ಕುಮಾರವ್ಯಾಸ ಗದುಗಿನ ಭಾರತ, ರತ್ನಾಕರ ವರ್ಣಿ ಭರತೇಶ ವೈಭವ. ಕುಮಾರವ್ಯಾಸ ಗದುಗಿನ ಭಾರತ ಬರೆದರೆ ರತ್ನಾಕರ ವರ್ಣಿ ಭರತೇಶ ವೈಭವವನ್ನ ಬರೀತಾರೆ. ಚಾಮರಸ ಪ್ರಭುಲಿಂಗಲೇಲಿ ಬೇರೆ ಸಿಗ್ನಿಫಿಕೆಂಟ್ ಲಿಟ್ರೇಚರ್ ವರ್ಕ್ಸ್ ಇನ್ ಕನ್ನಡ. ಕನ್ನಡದಲ್ಲಿ ಚಾಮರಸರು ಪ್ರಭುಲಿಂಗ ಲೀಲೆಯನ್ನು ಕೂಡ ಬರೀತಾರೆ. ಈ ಎಲ್ಲಾ ಪುಸ್ತಕಗಳು ಕನ್ನಡದ ಒಂದು ಅತ್ಯುತ್ತಮವಾದಂತಹ ಕೃತಿಗಳು ಅಂತ ಹೇಳ್ಬೋದು ಮಕ್ಕಳೇ. ಲಕ್ಕಣ ದಂಡೇಶ ಶಿವತತ್ವ ಚಿಂತಾಮಣಿ. ಲಕ್ಕಣ ದಂಡೇಶ ಅಂತಕ್ಕಂಥ ಪ್ರೌಢದೇವರಾಯನ ಒಬ್ಬ ಸೇನಾಧಿಪತಿ ಮಂತ್ರಿಯೂ ಕೂಡ ಹೌದು. ಈತ ಏನ್ ಮಾಡಿದಂದ್ರೆ ಶಿವತತ್ವ ಚಿಂತಾಮಣಿ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. Bhima poets, Basava Purana were the contributions to the Veerasaiva literature. Krishna Devaraya. Yeah, okay. So, ಭೀಮದೇವ ಅಂತಕ್ಕಂತಹ ಒಬ್ಬ ಕವಿ, ಭೀಮ ಅಂತಕ್ಕಂಥ ಕವಿ ಬಸವ ಪುರಾಣವನ್ನು ಬರೀತಾನೆ. ವೀರಶೈವ ಒಂದು ಸಾಹಿತ್ಯದ ಅತ್ಯಮೂಲ್ಯವಾದಂತಹ ಕೊಡುಗೆ ಅಂತ ಹೇಳ್ಬೋದು ಮಕ್ಕಳೇ. ಕೃಷ್ಣದೇವರಾಯ encouraged Telugu literature because of this he got title called ಆಂಧ್ರ ಭೋಜ. ಕೃಷ್ಣದೇವರಾಯ ತೆಲುಗು ಒಂದು ಸಾಹಿತ್ಯಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದ. ಆ ಕಾರಣದಿಂದ ಆತನಿಗೆ ಆಂಧ್ರ ಭೋಜ ಎನ್ನುವಂತ ಒಂದು ಬಿರುದು ಕೂಡ ಹೊಂದಿದ್ದ. ಸೊ himself was poet. He wrote ಅಮಕ್ತ ಮೌಲ್ಯದ ಇನ್ ತೆಲುಗು ಭಾಷೆಯಲ್ಲಿ ಕೂಡ ಈತ ಅಮಕ್ತ ಮೌಲ್ಯದ ಅನ್ನುವಂಥ ಕೃತಿಯನ್ನು ಬರೆದ ಕೃಷ್ಣದೇವರಾಯ. There were 8 famous scholars called Ashtadiggajs in his kingdom, and they are Allasani Peddanna, Tenali Ramanna, Nandi Timmanna and Srinath and others. ಇಲ್ಲಿ 8 ಜನ ಪ್ರಸಿದ್ಧ ಒಂದು ವಿದ್ವಾಂಸರು ಕೃಷ್ಣದೇವರನ ಆಸ್ಥಾನದಲ್ಲಿ ಇದ್ರು. ಇವರನ್ನ ಅಷ್ಟದಿಗ್ಗಜರು ಅಂತ ಹೇಳಿ ಕರೀತಾ ಇದ್ರೆ. ಅವರಲ್ಲಿ ಪ್ರಮುಖರಾದಂತರು ಅಲ್ಲಾಸಾನಿ ಪೆದ್ದಣ್ಣ, ತೆನಾಲಿ ರಾಮಕೃಷ್ಣ, ನಂದಿ ತಿಮ್ಮಣ್ಣ ಹಾಗೂ ಶ್ರೀನಾಥ ಮೊದಲಾದವರು. ಪಿಂಗಳಿ ಸೂರಣ್ಣ, ತೆನಾಲಿ ರಾಮಕೃಷ್ಣ and others. Okay, dear student, look at the two important beautiful pictures, Krishna Devaraya and his Telugu works Amakta Maulyada. Then religious harmony. ಇನ್ನು ಧಾರ್ಮಿಕ ಒಂದು ಸೌಹಾರ್ದತೆ ಅಥವಾ ಧಾರ್ಮಿಕ ಸಹಿಷ್ಣುವತ ವ್ಯವಸ್ಥೆ ವಿಜಯನಗರ ಅರಸರು ಹೊಂದಿದ್ರು. ದ ಕಿಂಗ್ಸ್ ಆಫ್ ವಿಜಯನಗರ ಕಿಂಗ್ಡಮ್ ವರ್ ಗ್ರೇಟ್ ಫಾಲೋವರ್ಸ್ ಆಫ್ ರಿಲಿಜಿಯಸ್ ಟಾಲರೆನ್ಸ್. ಇವರು ಪ್ರಸಿದ್ಧವಂತ ಅರಸರು ಅಷ್ಟೇ ಅಲ್ಲ, ಇವರು ಅತ್ಯಂತ ಪ್ರಮುಖವಾದಂತ ಧಾರ್ಮಿಕ ಸಹಿಷ್ಣುಗಳಾದಂತ ಅರಸರಾಗಿದ್ದರು. ದೇ ಬಿಲ್ಟ್ ಮಾಸ್ಕೋ ಇನ್ ದೇರ್ ಕ್ಯಾಪಿಟಲ್ ಬುಕ್ಕರಾಯ, ಸಾಲ್ವ್ಡ್ ದ ಪ್ರಾಬ್ಲಮ್ಸ್ ಬಿಟ್ವೀನ್ ಜೈನ್ಸ್ ಅಂಡ್ ವೈಷ್ಣವಾಸ್, ಅಂಡ್ it is known by the Sravana Belagula inscription of 1368 ಕಾಮನ್ ಏರಾ. 1368ರ ಒಂದು ಸಾಮಾನ್ಯ ಶಕೆಯ ಶಾಸನ ಹೇಳ್ತಾ ಇದೆ, ಬುಕ್ಕರಾಯ ಅಂತಕ್ಕಂತಹ ಒಬ್ಬ ಅರಸ ಏನ್ ಮಾಡಿದ ಅಂತಂದ್ರೆ ತನ್ನ ರಾಜಧಾನಿಯಲ್ಲಿ ಎಲ್ಲಾ ಒಂದು ಮಸೀದಿಗಳನ್ನು ಕಟ್ಟಲಿಕ್ಕೆ ಇಲ್ಲಿ ಅನುಮತಿ ಕೊಡೋದಷ್ಟೇ ಅಲ್ಲ, ಜೈನರಿಗೂ ವೈಷ್ಣವರಿಗೂ ವಿವಾದಗಳಾದಾಗ ಅವುಗಳನ್ನು ಬಗೆಹರಿಸಿದ್ನ ಅನ್ನುವಂತಹದ್ದು ಶ್ರವಣ ಬೆಳಗುಳ ಶಾಸನ ಹೇಳ್ತಾ ಇದೆ ಮಕ್ಕಳೇ. ಅಂಡ್ ಬಾರ್ಬರ್ಸ್ who stayed Vijayanagara during the reigns of Krishnadevaraya stated that Christians, Jews, Muslims, Hindus and portions of any religion can live happily in Vijayanagara kingdom because these kings respect all. ಈ ಇಲ್ಲಿ ಬಾರ್ಬರಸ್ ಹೇಳ್ತಾ ಇದ್ದಾನೆ, ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಕ್ರಿಸ್ತರು, ಯಹೂದಿಗಳು, ಮುಸ್ಲಿಮರು, ಹಿಂದೂಗಳು ಯಾವುದೇ ಒಂದು ಧರ್ಮೀಯರು ಜೀವನವನ್ನು ಸಂತೋಷವಾಗಿ ಮಾಡಬಹುದಾಗಿತ್ತು ರಾಜ್ಯದಲ್ಲಿ ಅಂತಕ್ಕಂಥ ಮಾತನ್ನ. ಥ್ಯಾಂಕ್ ಯು ಆಲ್.